ಪ್ರಭಾವತಿ ಪ್ರಭಾವತಿ ಯಾರೋ ಬಂದೆ. ನನ್ನ ಗಂಡನ ದನಿ ಇದ್ದಂಗೆ ಐತಲ್ಲ, ಬಂದಿಗಿಂದ ನಾನು ಮತ್ತೆ ಏನಪ್ಪ ಹೇಳೋಕ್ಕಾಗಲ್ಲ, ನೋಡಂತಾಳೆ. ಅಯ್ಯೋ ನೀವು ಏನಪ್ಪ ಮನೆ ಕಡೆ ಗಾಳಿ ಬೀಸ್ಬಿಟ್ಟತಿ, ಮನೆ ನೆನಪಾಗಿಬಿಟ್ಟತಿ. ಏನು ಸಮಾಚಾರ? ಸಮಾಚಾರ ಏನೈತೆ ಮರ ಏನ್ತಿ ನನ್ನ ಮನೆಗೆ ನಾ ಬರಾಕ ಸಮಾಚಾರನ ಹೇಳಂಗಾರ ನೋಡೋಣ. ನಿನ್ನ ಮನೆ ನೀನ ಬಿಟ್ಟು ಹೋಗಿದ್ದಲ್ಲ ಮತ್ತೆ, ಅದಕ್ಕೆ ಸಮಾಚಾರ ಅಂದೆ. ಬಂದಿ ಇಲ್ಲಿಗ ನೀರು ಅಲ್ಲ ಏನ? ಅಲ್ಲ ಒಂದ್ ಮಾತು ಯಾವಾಗ ಬಂದಿ ಏನು ಎತ್ತ ಏನು ಕೇಳಂಗಿಲ್ಲ. ಕತಿನಿಂದ ತಗ ಅಲ್ಲ ಗಂಡ ಇಷ್ಟು ದಿನ ಕಣ್ಮುಂದ್ ಕಂಡಿಲ್ಲ, ಎಲ್ಲೋಗಿದ್ನೋ ಏನು ಎತ್ತ ತಿನ್ನೋ ಬಿಟ್ನೋ ಸ್ವರ್ಗಿ ಮಾಡಿ ಇಂಥವು ಏನು ಮಾತಾಡಂಗಿಲ್ಲನ. ನಾ ಬಂದಿದ್ದೆ ನಿನಗೆ ಇಷ್ಟ ಆಗಿಲ್ಲ ಏನ? ಅಯ್ಯೋ ಕತಿ, ಈಗ ಇಷ್ಟ ಆಗಿಲ್ಲ ಅಂದ್ರೆ ಏನು ಹೊಳ್ಳೋಕಿರ ಹೇಳ್ರಂಗಾರ. ನಿಮ್ಗೆ ಹೋಗುವತ್ತ ನಾ ಹೋಗಂದಿದ್ದಿಲ್ಲ, ಬಂದಿಂದ ಯಾಕೆ ಬಂದ್ರಿ ಅಂತ ನಾ ಯಾಕೆ ಕೇಳಿ, ಯಾವಾಗ ಬಂದ್ರಿ ಅಂತ ಯಾಕೆ ಕೇಳಿ. ಅಲ್ಲ ಅಲ್ಲಿ ಹೋದ್ಮೇಲೆ ಉಂಡ್ರೆ ತಿಂದ್ರೆ ಬಿಟ್ರೆ ನಿಮ್ಮ ಆರೋಗ್ಯ ನಿಮ್ಗೆಲ್ಲ ಗೊತ್ತೈತಿ. ನಿಮಗೆ ನಿಮ್ಮನ್ನು ಹೆಂಗೆ ನೋಡ್ಕೋಬೇಕು, ಹೆಂಗೆ ಜೀವನ ಮಾಡ್ಬೇಕು ಎಲ್ಲ ಗೊತ್ತೈತಿ. ನಾ ಹೇಳಿ ನೀವೇನು ಮಾಡ್ಬೇಕಾಗಿಲ್ಲ. ಯಾಕಂತ ನಾ ಕೇಳ್ತೀನಿ. ಅಲ್ಲ ನೀನ್ ಹೇಳಿ ನಾ ಮಾಡ್ಬೇಕಾಗಿಲ್ಲ ಕರೆ, ಆದ್ರೂ ತೀರೋ ಒಂದು ಇದು ಬೇಡನ, ಗಂಡನ ಪ್ರೀತಿನೇ ಇಲ್ಲ ನಿನಗ. ಎಲ್ಲ ಐತಪ್ಪ ತಂದೆ, ಎಲ್ಲ ಪ್ರೀತಿನೂ ಐತಿ, ಆದ್ರೆ ಅದನ್ನ ಯಾವ್ದು ಉಳಿಸ್ಕೊಳ್ಳಿಲ್ಲ ನೀವು ಅಷ್ಟೇ. ಏನ ಸುಮ್ಮನೆ ಮಾತಾಡಕ್ ಹೋಗ್ಬೇಡ್ರಿ. ಹೊಟ್ಟೆ ಎಸ್ತಿದ್ರೆ ಕುಂದ್ರಿ, ಕೈಕಾಲ್ ಮಕ್ಕ ತೊಳ್ಕೊಂಡು ಅಡಿಗೆ ಮಾಡಕತ್ತೇನೆ, ಹೆಂಗಿದ್ರೆ ಆಮೇಲೆ ಉಣ್ಣುವಂತ್ರಿ. ಏನ ಅಲ್ಲೇ ಅಲ್ಲಿ ಹೋಗಿ ಸತ್ತು ಸುಣ್ಣಾಗಿ ಬಂದನಿ ಹೋಗಂತ ನಾ ಹೇಳಿದ್ನೇನ್ರಿ. ಏನಾಗೈತ್ರಿ ನಿಮ್ಗೆ? ಎದಕ್ಕೆ ಅಳಾಕತ್ತೀರಿ? ಅಸಹ್ಯ. ನಾಳಕತ್ರ ನಿನಗೆ ಅಸಹ್ಯನ? ಅಸಹ್ಯ ಅಲ್ದ ಮತ್ತೇನು? ಗಂಡು ಮಕ್ಕಳು ಯಾರು ಅಳ್ತಾರನ್ರಿ? ಯಾಕ ಗಂಡ್ಮಕ್ಳಿಗೆ ಏನ್ ಮನಸ್ಸು ಇರಂಗಿಲ್ಲ? ಕಳ್ಳ ಪಾಚಿ ಹೃದಯ ಕಿಡ್ನಿ ಯಾವ್ದು ಇರಂಗಿಲ್ಲ? ಏನ್ ನಮ್ಮನ್ ಕಬ್ಬಣಲ್ಲೇ ಮಾಡಿರ್ತಾನ ದೇವ್ರು? ನಮ್ಮನ್ನ ತೊಗಲಿನ ಮಾಡಿರೋದು. ನಾವು ಚರ್ಮದ ಮೈಯಾರ, ನಮಗೂ ಹೃದಯ ಕಳ್ಳು ಪಾಚಿ ರಗತ ಎಲ್ಲ ಐತದ್ರಾಗ. ಏನ್ ನಮಗೂ ಬ್ಯಾಸರ ಆಸರ ಎಲ್ಲ ಅಕ್ಕವು. ಮತ್ತೇನೇನಾಕತಿ? ಅಲ್ಲ ಅಲ್ಲಿ ಹೋಗಿ ಒಂದ್ ಕೆಲಸ ಸಿಕ್ಕಿಲ್ಲ, ಏನಿಲ್ಲ, ಸುತ್ತಾಡಿ ಕೈಯಾಗಿದ್ದ ಕಾಸು ಖರ್ಚು ಮಾಡ್ಕೊಂಡು ತಿನ್ನಾಕೊಂಡ ಕೂಳಿಲ್ದಂಗಾಗಿ ಅಲ್ಲಿಂದ ನಾನು ಟ್ರೈನ್ ಹತ್ತಿ ಟ್ರೈನ್ನಾಗ ರೊಕ್ಕ ಕೊಡಕ್ ರೊಕ್ಕಿಲ್ಲ ನಮ್ ಕಡೆ ಟಿಕೆಟಿಗೆ. ಗೊತ್ತನ? ಬೈಕೇನಾಗ ಕುಂತ್ ಬಂದೇನು ಹುಬ್ಬಳ್ಳಿ ಮಠ. ಗೊತ್ತನ? ಅಲ್ಲಿ ಮತ್ತ ಇದ್ರ ಕಡೆ ಸ್ಟೇಷನ್ನಾಗ ಹೇಳಿದ್ರೆ ಯಾರು ಚೆಕ್ ಮಾಡಿಗಿಡ್ಯಾರ ಅಂತೇಳಿ ಅರ್ಧಕ್ಕ ಹೇಳಿದ್ರೆ ಗೊತ್ತನ? ಅಯ್ಯೋ ದೇವ್ರೆ, ಇಷ್ಟೆಲ್ಲ ತ್ರಾಸ ತಗೊಂಡು ಬರೋ ಅವಶ್ಯಕತೆ ಏನಿತ್ತು? ಇರ್ಬೇಕು ಬೇಡ? ಇನ್ನಷ್ಟು ದಿನ ಪ್ರಯತ್ನ ಪಟ್ಟಿದ್ರೆ ಅಲ್ಲಿ ಬೆಂಗಳೂರಾಗ ಒಂದು ಯಾವ್ದಾರ ನಿಮ್ಗೆ ದೊಡ್ಡ ಎ ಸಿ ರೂಮ್ನಾಗ ಕುಂತು ದೊಡ್ಡ 100 ಕಂಪನಿಯಾಗ ಮಾಲೀಕ ಆಗುವಂಥದ್ದು ಯಾವ್ದಾರ ಒಂದು ನೌಕರಿ ಸಿಗ್ತಿತ್ತು. ನೋಡಿ ಹೆಂಗ್ ಮಾತಾಡ್ತೀನಿ ನೋಡು. ಮತ್ತಿನ್ನೇನು ಅಂತ ನಾನು ಇಲ್ಲಿ ಬಂಗಾರದಂಗೆ ಕೈಯಾಗ ಕೆಲಸ ಐತಿ, ದುಡಿಸ್ಕೊಂಡು ಆಳಿನ ಇಟ್ಕೊಂಡು ರಾಜಾನಂಗೆ ಇರಪ್ಪ ಅಂದ್ರೆ ನಿನಗದಾಗಲ್ಲ. ಇನ್ನೊಬ್ರು ಕೈ ಕೆಳಗೆ ದುಡಿಯಾಕ ಹೋಗ್ಬೇಕಂತ ನಿಮ್ಮ ಆಸೆ. ಹೋಗಿದ್ರಿ, ಸಿಕ್ಕಿಲ್ಲ, ಅಷ್ಟು ಸುಲಭಂತ ಮಾಡಿರ ಕೆಲಸ ಸಿಗೋದು ಮಾಡೋದು. ಎಲ್ಲ ನನ್ನ ನಶೀಬ. ಒಟ್ನಾಗ ನನ್ ಗ್ರಾಚಾರ ಸರಿ ಇಲ್ಲ ಅಷ್ಟೇ. ಹ್ಞೂನಪ್ಪ, ಗ್ರಾಚಾರ ಸರಿ ಇಲ್ಲ, ಈಗ ಗೊತ್ತಾತನಲ್ಲ. ಹೋಗ್ಲಿ ಬಿಡು, ಯಾರಿಗೆ ನಂದು ಏನು ಉಪಯೋಗ ಐತಿ ಹೇಳು. ನಮ್ಮಪ್ಪ ನಮ್ಮವ್ವ ಯಾವಾಗ್ಲೂ ಹೇಳ್ತಾರ, ನನಗೂ ಗೊತ್ತೈತಿ. ಅಳ ಗಂಡಸಿನ ನಗಬಾರ್ದಂತ, ನಗ ಹೆಂಗಸಿನ ನಂಬಾರ್ದಂತ. ಗೊತ್ತನ? ನೋಡಿ ಹಿಂಗ್ ಮಾತಾಡ್ತಿ. ನನ್ ಕಷ್ಟ ನನ್ ಸಂಕಟ ತಡಿಲಾರ್ದ ಯಾಕೆ ಕಣ್ಣೀರ್ ಹಾಕಿದ್ದಕ್ಕೆ ಹಿಂಗ್ ಮಾತಾಡ್ತಿ. ಎಷ್ಟು ನೆನಪಾದ್ರಿ ಗೊತ್ತನ? ನೀನು, ನನ್ ಮಗಳು, ನನ್ ಮಗ ಎಷ್ಟು ನೆನಪಾದ್ರಿ ಗೊತ್ತನ? ನನ್ ಮಗಳು ಇಲ್ಲ, ನಮ್ಮಪ್ಪ ಬೇಕಂತ ಅಳಾಕತ್ತನ ಅಂತೇಳಿ ಜೀವ ಕೈಯಾಗ ಹಿಡ್ಕೊಂಡು ಓಡಿ ಬಂದೆ ನಾನು. ಯಾರು ಹೇಳಿದ್ರು ನಿಮ್ಗೆ ಕೈಯಾಗ ಹಿಡ್ಕೊಂಡು ಓಡ್ಬಾ, ಕಾಲಾಗ ಹಿಡ್ಕೊಂಡು ಓಡ್ಬರ್ರಿ ಅಂತೇಳಿ? ನಿಮ್ಮ ಮಗಳು ನಿಮ್ಮನ್ನು ಕೇಳೇ ಇಲ್ಲ. ಒಂದೇ ಸಲ ಕೇಳಿದ್ಲು. ನಾನು ಅವ್ರಿಗೆ ಹಿಂಗೆ ಹೋಗ್ಯಾರ ಅನ್ನೆಲ್ಲ, ಅವ್ರ ಅಮ್ಮನ ಮನೆಗೆ ಹೋಗಿ ಆರಾಮದಾಳ ಅಲ್ಲಿ ಸುಟ್ಯಾಗ. ಈಗ ಏನ ನೀವು ಹಂಗೆಲ್ಲ ಭಾಳ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮದಾಳಕಿ. ಆಯ್ತು ಬಿಡೋ ಮರಯ್ಯ, ನೀ ಏನು ಹೇಳ್ಕೊಟ್ಟಿರ್ತಿ ಪಾಪ ಅದನ್ನು ಕೇಳ್ತಾವ ಮಕ್ಳಿಗೆ ಯಾಕೆ ಅನ್ಬೇಕು? ಹೋಗ್ಲ ತಗೋ. ಒಟ್ಟಿಗೆ ನಾ ಬಂದಿದ್ದು ನಿಂಗೆ ಇಷ್ಟ ಆಗಿಲ್ಲ ಅನ್ನೋ? ಇಷ್ಟ ಆಗೈತಿ ಕಷ್ಟ ಆಗೈತಿ ಅಂತ ನಾ ಯಾಕ್ರಿ ಮಾತಾಡ್ಲಿ? ನಾನೇ ನಿಮಗೆ ಹೋಗಂದಿಲ್ಲ, ಇಲ್ಲೇ ದುಡ್ಕೊಂತೀನೂ ಇಲ್ಲೇ ಇರೋನು ಅಂದೆ. ನೀವು ಹೋದ್ರಿ ಅಷ್ಟೇ. ಈಗ ಬಂದಿರಿ, ಚಲೋ ಆಯ್ತು. ಬಂದಿರಿಲ್ಲ, ಇನ್ಮ್ಯಾಗಾರ ನ್ಯಾಯವಾಗಿ ಚಂದಾಗಿ ಮರ್ಯಾದೆಗೆ ದುಡಿ ಮಾಡ್ಕೊಂಡು ಕೋಳಿ ಫಾರಮ್ನಾಗ ಇದು ಮಾಡ್ಕೊಂಡು ಆದಷ್ಟು ರೊಕ್ಕ ದುಂಡು ಗುಡ್ಸಕ್ಕೆ ನೋಡ್ರಿ. ಏನು ಹಳಟ್ಟಿ ಅವರ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ಮ್ಯಾಗಾರ ಬುದ್ಧಿ ಕಲೀರಿ. ಇನ್ನೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಯಾವಾಗ ನೀವು ಬುದ್ಧಿ ಕಲಿಯೋದು ಅಂತೀನಿ ನಾನು. ಅತ್ತಾಗ ಕುಣಿಗೋಗ ವಯಸ್ಸಾಗಕತ್ರು ಇನ್ನೂ ಹಿಂಗೆ ಮಾಡ್ತಿರಲ್ರಿ. ಯಾಕೆ ಹಿಂಗೆ ಮಾಡ್ತೀರಂತ ನಾನು ಬಾಜು ನೋಡ್ರಲ್ಲ, ನಿಮ್ಮ ಅಣ್ಣನ ಎಷ್ಟು ಚಂದ ಕೆಲಸ ಮಾಡ್ಕೊಂಡು ಹೋಗಾರ. ಹೌದನ? ಊರಾನ ಮಂದಿ 4 ಮಂದಿ ಒಂದು ಏನಾರು ಮಾತಾಡಿದ್ರೆ ಹೌದಪ್ಪ ನೀ ಹೇಳಿದ್ ಬರಬರಿ ಐತಿ ಅಂತಾರ, ನಂಬುತ್ತಾರ. ವ್ಯವಹಾರದಾಗ ಅಷ್ಟು ಕರೆಕ್ಟ್ ಅದಾರ. ನೀವು ಹೇಳಿದ್ದು ಯಾರು ನಂಬ್ತಾರನ? ಯಾರು ಒಪ್ತಾರನ? ಹೇಳಂಗಾರ ನೋಡೋಣ. ಯಾವಾಗ ಇನ್ನೂ ನೀವು ಶಾಣೆ ಆಗೋದು, ಯಾವಾಗ ನೀವು ತಿಳುವಳಿಕೆಯಿಂದ ಇರೋದು? ನನಗೆ ಅದೇ ವಿಚಿತ್ರ ಆಗ್ಬಿಟ್ಟತ್ತೆ. ನನಗೆ ಒಂದೊಂದು ಸಲ ಆತಾಗ ಯಾಕೆ ಹಿಂಗೆ ಮಾಡ್ತೀರ ಏನಾತಾಗ ನನಗೆ ಗಂಡ ಅಂತ ಹೇಳ್ಕೊಳಕ್ಕೆ ಆಗೋಲ್ತು. ಹೊರಗೆ 4 ಮಂದಿ ಇದ್ರಿಗೆ ಹಂಗೆ ಮಾಡಕತ್ತೀರ ನೋಡಿ ನೀವು. ನಮ್ಮಪ್ಪ ನಾನು ಕೋಳಿ ಫಾರಮ್ ನೋಡ್ಕೊಂಡೇವಿ, ಹೆಂಗೆ ಜೀವನ ಮಾಡಿದ್ವಿ ಅಂತಂದೇಳಿ ಏನಾರ ವಿಚಾರ ಮಾಡಿದ್ರೆ ನೀವು? ಹೇಳ್ದ ಬಿಟ್ಕೊಟ್ಟು ಹೋದ್ರಲ್ಲ ನೀವು. ನಂಗೆ ಗೊತ್ತು ನಿನಗ ನಿಮ್ಮ ಅಣ್ಣ ನಿಮ್ಮಪ್ಪ ಹಂಗೆ ಸುಲಭ ಕೈ ಬಿಡಲ್ಲ ಅಂತೇಳಿ. ಅದು ಧೈರ್ಯದ ಮೇಲೆ ನಾನು ಹೋಗಿದ್ದು. ಗೊತ್ತನ? ಅಂದಂಗೆ ನಮ್ಮ ತಂಗಿ ಬಂದಿದ್ಲನ ರೊಕ್ಕ ಪಕ್ಕ ಕೇಳ್ಕೊಂಡು? ಬಂದಿದ್ಲ.
ಸರಿತ್ನಂಗೆ ಮರ್ಯಾದೆ ಮಾಡಿ ಕಳ್ಸೀನಿ. ಜೀವನದಾಗಿನ ನಮ್ಮ ಮನೆ ಕಡೆ ಕಾಲಿಡಬೇಡ ಅಂತ ಹೇಳಿ ಕಳ್ಸೀನಿ. ಏನು ಆಕಿ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಓಹೋ ಬಿಟ್ರೆ ಆಕೇನು ಬಂದು ರೊಕ್ಕ ಕೊಡು ಅಂತ ಕೆದಿ ಮೇಲೆ ನಿಂತ್ಲ. ಕಡಿಗೂ ರೊಕ್ಕ ಎಲ್ಲ ಆಕಿನ ಕೊಟ್ಟು ಹೊಲನೂ ಮಾರಿ ಕುಂತಾಳೀಗ. ಇದ್ದಿದ್ದು ನಿಮ್ಮ ಅಪ್ಪಂದು ಕೊಟ್ಟಿದ್ರಲ್ಲ ಆಕಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಆಗಲಿಲ್ಲ ಅಲ್ಲ ಪಾಪ. ಆಕಿಗೆ ಯಾಕೆ ಅನ್ಬೇಕು? ನೀವು ಅದಿರಲ್ಲ ಉಳಿಸ್ಕೊಳಕ್ಕೆ ಎಲ್ಲಿ ಬಿಡ್ತೀರಿ? ಅಲ್ಲ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡಿದ್ರು ಅದನ್ನ? ಮಾರಿದ್ರು, ಮಾರೆಲ್ಲ ಸಲ ಹರಿದ್ರು, ಉಳಿದಿದ್ ರೊಕ್ಕ ಇಟ್ಕೊಂಡು ಹೋದ್ರು. ಓ ಹೌದಾ. ಹಂಗಾರೆ ಸಾಲೆಲ್ಲ ತೀರೈತಿ. ತೀರೈತಿ. ಇನ್ಮ್ಯಾಗ ಮತ್ತೆ ಹೊಸ ಸಾಲ ಮಾಡ್ರಿ. 2,65,000 ರೂಪಾಯಿ, ಹೆಚ್ಚು ಕಮ್ಮಿ 2,80,000-70,000 ರೂಪಾಯಿ. ನಾನು ನುಂಗಿ ನೀರು ಕುಡಿದು ಬಿಟ್ರಲ್ಲ, ಕಳೆದು ಈ ನಮ್ನಿ ಹಾಳು ಮಾಡಿಬಿಟ್ರಲ್ಲ ಅಂತ. 2 ಲಕ್ಷ ಬಿಡು ನಮ್ಮ ತವ್ರ ಮನೆಗೆ ಕೊಟ್ರಿ, ಅದಾತು. ಉಳಿದಿದ್ದು 60,000-70,000 ರೂಪಾಯಿ ಕೈಗೆ ಹತ್ಲಂಗೆ ಮಾಡಿಬಿಟ್ರಲ್ಲ. ಎಲ್ಲಿಟ್ರು, ಏನು ಖರ್ಚು ಮಾಡಿದ್ರು ಆ ದೇವರಿಗೇ ಗೊತ್ತು. ಅದೇನು ಇಸ್ಪಿಟ್ ಆಡಿ ಕಳೆದ್ರು ಏನು. ಅಯ್ಯೋ ಕುಡುಕ ಗಂಡನಾದ್ರೂ ನಂಬೋದು, ಇಸ್ಪಿಟ್ ಆಡೋ ಗಂಡಸಿನ ಮಾತ್ರ ನಂಬಕ್ಕೆ ಹೋಗ್ಬಾರ್ದಪ್ಪ. ಮನೆ ಮಂತ್ಯನ ತೊಳೆದಿಟ್ಟು ಬಿಡ್ತೀರಿ ನಿಮ್ಮಂಥವ್ರು. ಇಸ್ಪಿಟ್ ಆಡಿದು, ಓಶಿ ಆಡೋದು ಇವೆಲ್ಲ ಯಾರು ಉದ್ಧಾರ ಆಗಿಲ್ಲ ತಿಳ್ಕೊಂಬಿಡ್ರಿ. ಏನ ಜೀವನದಾಗ ಯಾರ್ಯಾರು ಉದ್ಧಾರ ಆಗಿಲ್ಲ. ಇದು ನಾಡಿ ಯಾವಾಗ ಉದ್ಧಾರ ಆಗ. ನಿಮಗೆ ಬುದ್ಧಿ ನಿಮಗೆ ಬರೋದು ಇಲ್ಲ, ನಮ್ಮನ್ನ ನೆಮ್ಮದಿಯಾಗ ಬಾಳಕ್ಕೆ ಬಿಡೋದು ಇಲ್ಲ. ನೀವು ಹೊತ್ತಾಗ ನನ್ನ ಕರ್ಮ ಹೋಗಿ ನಿಮ್ಮನ್ನು ಮದುವೆ ಮಾಡ್ಕೊಂಡಿನಲ್ಲ, ಅದು ಯಾವಾಗ ಇದೆಲ್ಲ ಪರ್ಲ್ ಹರಿದು ನನಗೆ ಈಗ ತಪ್ಪತ್ತೆ ಏನೋ ನಿಮ್ಮ ಜೊತೆಗೆ ತಗೊಂಡಂಗೆ ಆಗ್ಬಿಟ್ಟತ್ತೆ ನನಗೆ. ಮತ್ತು ಸಾಲದಕ್ಕೆ ಈಗ ಬಂದು ಹೊಸ ನಾಟಕ ಬೇರೆ ಶುರು ಮಾಡ್ಕೊಂಡಾರ. ನಾ ಬಂದು ಹಂಗಾತು, ನಾ ಬಂದು ಹಿಂಗಾತು ಅಂತೇಳಿ ನಾ ಏನು ಮಾಡ್ಬೇಕು ಅದಕ್ಕೆ? ಈ ಥರ ತವ್ರ ಮನೆಯವರು ಕಷ್ಟದಲ್ಲಿದ್ದಾಗ ಹೆಣ್ಮಕ್ಳು ಕರೀಲೇಬೇಕಾಕೈತಿ. ಯಾಕಂತಂದ್ರೆ ಈಗ ಅತ್ತಿ ಮಾವ ಮನೆಯಾಗಿದ್ರೆ ಏನಾರ ಕಾರಣ ಇರಿದ್ರು ಹೇಳ್ಬೋದು. ಆದರೆ ಅತ್ತಿ ಮಾವನೂ ಇಲ್ಲ, ಗಂಡ ಹೆಂಡತಿ ಇಬ್ಬರು ಅದಾರ, ಅಕ್ಕಿದೇ ಸ್ವತಂತ್ರ ಐತಿ ಆ ಮನೆ ಒಳಗೆ ಅಂದಾಗ ಯಾವ ಕಾರಣನೂ ಹೇಳೋಕ್ಕಾಗಂಗಿಲ್ಲ. ಕೆಲವೊಂದು ಸಲ ಏನು ಮಾಡೋಕ್ಕಾಗಲ್ಲ, ಕರೀಲೇಬೇಕಾಕೈತಿ. ಅಂಥ ಪರಿಸ್ಥಿತಿ ಬಂದೇ ಬಂದುಬಿಡ್ತಾವೆ. ಎಷ್ಟು ಮನಸ್ಸು ಕಲ್ಲಂತರೂ ಮಾಡ್ಕೊಳಕ್ಕಾಗಲ್ಲ. ಅದು ತವ್ರ ಮನೆ ವಿಷಯದಾಗ ಹೆಣ್ಮಕ್ಳಿಗೆ ಆಗಲ್ಲ. ನೋಡೋಣ ಕರ್ದಾಳ, ಆದರೆ ಮುಂದೆ ಏನಾಕೈತಿ ಅನ್ನೋದು ನೀವೇ ಕಾದು ನೋಡಬೇಕು. ಎಲ್ಲ ನನ್ನ ಕರ್ಮ ಏನೇನೆಲ್ಲ ಅನುಭವಿಸ್ಬೇಕು ನೋಡಿ ನನ್ನ ಹಣೆ ಬಾರ್ದಾಗ ನಾನು ಅದೇನು ಕರ್ಮ ಮಾಡಿದ್ನೋ ಏನೋ. ಇರಲಿ ಬಿಡ್ರಿ ಅದಕ್ಕೆಮ್ಮ, ಯಾಕಷ್ಟು ಬೇಜಾರು ಮಾಡ್ಕೊತೀರಿ? ಏನೋ ಕಷ್ಟ ಮನುಷ್ಯಾಗ ಬರ್ಲಾರ್ದ ಮರಕ್ಕೆ ಬರ್ತೈತೆ. ಹಂಗಲ್ಲ ಗಿರ್ಜಾ, ಕಷ್ಟ ತಾನಾಗೆ ಬರೋದು ಬ್ಯಾರೆವ. ಕಷ್ಟ ಮೈ ಮೇಗೆ ಎಳ್ಕೊಂತಾನಿವ. ಏನು ಮಾಡ್ತಿ ಹೇಳು? ಈ ಭಾಡ್ಯಾನಿಂದ ಯಾರಿಗೆ ನೆಮ್ಮದಿಲ್ಲ ಅಂತ ತಿಳ್ಕೊಂಬಿಡು ನೀನು. ಇವತ್ತು ಮಠದಾಗ ಏನು ಮಾಡ್ಯಾನ ಕೇಳವನ್ನ. ಬರೇ ಇಂಥವ ತಗ ಏನು ಮಾಡ್ಯಾನ ಕೇಳತ್ತ. ಯಾರು ಮಾಡ್ಲಾರ್ದೇನಲ್ಲ ನೋಡವ. ನಾನೇ ಯಾರು ತಿಳಿ ನೋಡ್ಯಾಕೆ ಹೋಗಿದ್ದಿಲ್ಲ. ಇವ್ರ ಮಾತು ಏನು ಕೇಳ್ತೀನಿ ನೀನು? ರೊಕ್ಕ ಕೇಳಿದ್ರೆ ಒಂದು 20 ರೂಪಾಯಿ ಇಲ್ಲ ಅಂತಾರ. ಅದಕ್ಕೆ ಮಠದಾಗ ಬಾಗಲ್ಲ ಕುಂತ್ಕೊಂಡ ಬಿಟ್ಟು ಹೊತ್ತು ಭಿಕ್ಷೆ ಬೇಡ ನಿಮ್ಮಣ್ಣ. ಏನು ಹೇಳ್ತಿ? ಅದು ಏನಂತ ಹೇಳೋಣ, ನಾ ಏನೋ ಮಕ್ಕಳು ಬಿಟ್ಟು ಓಡೋಗೇನಂತ ನಾನು ಹೇಳ್ತಿಲ್ರಿ. ನಮ್ಮವು ಸಾಯಕತ್ತಾಳ, ದವಾಖಾನೆಗದ ಗುಳಿಗೆ ಔಷಧ ತೊಗೊಂಡೋಗ್ಬೇಕು ಅಂತ ಕಾರಣ ಹೇಳಿ ಭಿಕ್ಷೆ ಬೇಡಕತ್ತಾರ. ಏನು ಹೇಳ್ತಿ? ಇದಕ್ಕೆ ಅಲ್ಲೇ ಅದೇವು ನಾವು. ಚೀ ಅಣ್ಣ, ಏನು ಮರ್ಯಾದೆಗೆಟ್ಟು ಕೆಲಸ ಮಾಡ್ತಿ ಬಿಡಣ್ಣ ನೀನು. ಈ ಥರ ಬಾಳೆನೂ ಮಾಡ್ತಾರನ್ನ? ಹಾಂ, ಹಿಂಗೆ ಯಾರ ಹೇಳಿ ಭಿಕ್ಷೆ ಬೇಡ್ತಾರನ್ನ? ಭಿಕ್ಷೆ ಬೇಡಕ್ಕೆ ಏನು ನಿನ್ನ ಕೈ ಹೂನ ಕಾಲು ಹೂನ? ಅದು ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು? ಏನು ಅಸಹ್ಯಣ ಅಂತ ನಾನು. ಹಂಗಲ್ಲವಾ, ಅದು ಸ್ವಲ್ಪ ರೊಕ್ಕ ಇದ್ದಿದ್ದಿಲ್ಲ ಕೈಯಾಗ. ನಾನಾರು ಏನು ಮಾಡಲಿ ಹೇಳು? ಈಗ ಒಂದು ರೀತಿ ನಮ್ಮ ಬಾಳೆನೋ ಅದೇ ಆಗ್ಬಿಟ್ಟತ್ತ. ಏನೋ ಮಾಡಕ್ಕೆ ಹೋದೆ, ಏನೇನೋ ಆಯ್ತು. ಏನು ಮಾಡಕ್ಕೆ ಹೋದ್ರೆ ಕೇಳು. ನಿನ್ನ ಕಾಲು ಸೇದ್ ಹೋಗಾಕತ್ತಾಗ ಇದ್ದಿದ್ದಂಗೆ ಹೇಳಿದ್ರೆ ಇಂಥವು ಮಾಡ್ತೀಯನ? ತಣ್ಣು ಕುಂದ್ರಬೇಕು, ಅಡ್ಡ ಮಾತಾಡ್ತಾಳ ಮತ್ತೆ. ಅಯ್ಯೋ ಅಣ್ಣ, ನಿನಗೆ ಏನು ಬಂತೇಪ್ಪ ನಿನಗೆ? ಹಾಂ, ಥೂ ಹಿಂಗೆ ಮಾಡ್ತಾರನ್ನ ಯಾರ? ಇದು ಬಾಳೆ ಅಂತ ಬದುಕಂತಾರನ್ನ ಇದಕ್ಕೆ ಯಾರ? ಚೀ ಏನು ಮರ್ಯಾದೆಗೆ ಎಷ್ಟು ಕೆಲಸ ಮಾಡ್ತೀಯಪ್ಪ ನೀನು? ಹಾಂ, ಅಲ್ಲ ಹೊದಿತಾರನ್ನ ಕಟ್ಕೊಂಡು ಹೆಂಡ್ತಿನ? ಅಲ್ಲವಾ ನೋಡಿಕಿನ 3 ಹೊತ್ತು ಕುಡು ತೂರಾಡಿ ಈ ಪರಿಸ್ಥಿತಿ ತಂದಿಟ್ಟಿ ನಮ್ಮನ್ನ. ನಿನಗೆ ಯಾಕೆ ಮರ್ಯಾದೆ ಕೊಡ್ಲಿವ? ನಾನು ಕೊಡಂಗಿಲ್ಲಲೇ, ಮರ್ಯಾದೆ ಕೊಡಂಗಿಲ್ಲ. ನೀ ನನ್ನ ಗಂಡ ಅನ್ನಿಸ್ಕೊಳಕ ಲಾಯಕ್ಕಿಲ್ಲ ನೀನು. ನಡಿ ನನ್ನ ತಂಗಿ ಮನೆಯಾಗಿರ್ಬೇಡ ನೀನು. ನಾನು ಯಾಕಿರ್ಬಾರ್ದು? ನಡಿ ನೀನು. ನಾನೇ ನಿನ್ನ ಮನೆಗೆ ಬಂದಿಲ್ಲ, ನಿನ್ನ ಮನೆಯಾಗಿಂದ ಹೊರಗೆ ಓಡಿಸಾತ್ ನಮ್ಮನ್ನ. ನಾ ಇರೋದು ನಿಮ್ಮ ತಂಗಿ ಮನೆಯಾಗ. ಆಕಿ ಹೋಗನ್ಲಿ, ಈಗ ಹೊಕ್ಕ ನಾನೇ ಇರೋದಿಲ್ಲ. ನಾನು ನಿನ್ನ ಮದುವೆ ಮಾಡ್ಕೊಂಬಂದೆ, ನಾನು ಓಡಿ ಬಂದಕ್ಕೆಲ್ಲ ಇಟ್ಕೊಂಡೇನೋ ಅಲ್ಲ, ಕಟ್ಕೊಂಡೇನು ಹೌದ? ನನಗಿರ್ಬೇಡ ಅಂತ ಹೇಳ್ತೇನೆ. ಎಲ್ಲಿ ಹೋಗ್ಬೇಕಾಗ್ರ ನಾನು? ಗಂಡಸ ನೀನೆಲ್ಲರ ನೀನು? ಅಯ್ಯೋ ದೇವ್ರೇ, ನನಗಿದನ್ನು ನೋಡಿ ಕೇಳಿ ಯೋ ಸಾಕಾಗಿ ಹೋಗೈತವ. ಆ ದೇವ್ರು ನನಗೊಂದು ಸಾವು ತಂದ್ರೆ ಭಾಳ ಚೆನ್ನಾಗಿರ್ತದೆ ನೋಡು. ಅಣ್ಣ, ನೀವೊಬ್ಬ ದಾರ್ಯಾಗ ಬಂದ್ರೆ ಎಲ್ಲ ಬರಬರಿ ಆಕತ್ತಪ್ಪ. ನೀನು ಈ ರೀತಿ ಮಾಡಿದ್ರೆ ಬಾಳೆ ಅಂತಾರ ಅಣ್ಣ. ಇದಕ್ಕೆ ಯಾರ ಮತ್ತೆ ಹೇಳಿದ್ರೆ ಆಕಿನ ಹೊಡಿತೇನೆ ಅಂತ ಹೋಗ್ಯಪ್ಪ. ಏನಪ್ಪ ನಿನಗೆ ಇನ್ನೂ ಯಾವಾಗ ತಿಳುವಳಿಕೆ ಬರ್ತದೋ? ಯಾಕೆ ಹಿಂಗೆ ಮಾಡ್ತೀವ ನೀನು? ಆ ದೇವರಿಗೆ ಗೊತ್ತಾಗ. ಸ್ವಲ್ಪರ ಸುಮ್ಮನಿರ ಅಣ್ಣ, ಹಂಗ್ಯಾಕೆ ಮಾಡ್ತೀ? ಹಂಗಲ್ಲವಾ, ಏನು ಮಾಡ್ತಿ? ನನ್ನ ಕರ್ಮ. ನಾನು ಹಂಗಾರೆ ಇಸ್ಬಿಟ್ಟು ಆಡಿದೆ ಅನ್ನೋದು ಒಂದೇ. ಇವ್ರಿಗೆ ಎಲ್ಲರಿಗೂ ಸಿಟ್ಟು. ಯಾಕೆ ಆಡಿದೆ? ಶ್ರೀಮಂತ ಆಗಣ, ನನ್ನ ಹೆಂಡತಿ ಮಕ್ಕಳನ್ನ, ನಮ್ಮ ಅವ್ವನ್ನ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳೋಣ, ಒಟ್ಟು ರೊಕ್ಕ ಮಾಡೋಣ ಅಂತ ಆಡಿದ್ದು ಎಲ್ಲ ಲಾಸ್ ಆಗ್ಬಿಡ್ತದೆ. ಏನು ಮಾಡ್ತಿ? ಹೇಳು, ಇಂಥ ಕಳ್ಳಗೊಂದು ಪಿಳ್ಳಿನವ ಅಂತ ಹೇಳು. ಇಸ್ಪಿಟಾಡೇ ದುಡಿದು ನೀನು ಯಾರನ್ನೂ ನೋಡ್ಕೋಬೇಕಾಗಿದ್ದಿಲ್ಲಣ್ಣ. ಇಸ್ಪಿಟಾಡಿ ಯಾರು ಉದ್ಧಾರ ಆಗಿಲ್ಲ. ನೀ ಹಂಗಿದ್ದಿತ್ತು ಕಷ್ಟಪಟ್ಟು ದುಡಿದು ಅವ್ರನ್ನ ಸಾಕ್ಬೋದಾಗಿತ್ತಪ್ಪ. ನೀನು ಸುಮ್ಮನೆ ಇದ್ಬಿಡು, ಇಂಥವೆಲ್ಲ ಹೇಳಕ್ಕೆ ಹೋಗ್ಬೇಡ. ನೋಡಿ ಹಿಂಗೆ ಮಾತಾಡ್ತೀರಿ ನೀವು. ಆತ ಇದನ್ನೇ ಜಗಳ ಮಾಡ್ಕೊಂಡು ಕುಂದ್ರಬೇಡ್ರಿ. ಈಗ ಹೋರಿ ಜಳಕ ಪಳಕ ಮಾಡ್ಕೊಂಬರ್ರಿ, ನಾವು ಅಡುಗೆ ಮಾಡ್ತೀನಿ, ಊಟ ಮಾಡುವಂತ್ರಿ. ಹೋಗತ್ಕಿಮ್ಮ, ಅಲ್ಲಿ ಹಿಂದೆ ಬಚ್ಚಲಾಗ ಬಿಸಿನೀರದ ಹೋರಿ. ಯಾವಾಗ ಗಿರ್ಜಾ, ನೀನು ನಮ್ಮ ಮನೆಗೆ ಬಂದಾಗ ನಾನೇನು ನಿನ್ನ ಅಷ್ಟೇನು ಚಲೋ ನೋಡ್ಕೊಂಡಿಲ್ಲ, ನನಗೆ ಗೊತ್ತೈತೆ.
ಬಡತನ ಏನು ಮಾಡ್ತಿ ಹೇಳ ನನ್ನ ಕರ್ಮಕ್ಕೆ ನಿನ್ನ ಪಾಪ ಚಂದಾಗಿ ನಾನು ನೋಡ್ಕೊಲಿಲ್ಲ. ಇವತ್ತು ನಾನು ನಿನ್ನ ಮನೆಗೆ ಕೆಟ್ಟ ಪರಿಸ್ಥಿತಿ ಒಳಗೆ ಬಂದೇನೆ, ಆದ್ರೆ ನೀ ಪಾಪ ಅದನ್ನ ಯಾವುದು ಮನಸ್ಸಿನಾಗ ಇಟ್ಕೊಲಾರ್ದ ಇಷ್ಟು ಚಂದ ನೋಡ್ಕೊಳಕತ್ತಿ, ಇಷ್ಟು ಚಂದ ಮಾತಾಡ್ಸಿದಿ, ಇರಾಕ್ ಜಾಗ ಕೊಟ್ಟಿವ. ನನಗೆ ಯಾಕೆ ಒಂಥರ ಉರ್ಲು ಹಾಕ್ಕೋಬೇಕು ಅನ್ಸಕತ್ತವ. ಈ ಪರಿಸ್ಥಿತಿ ಯಾರಿಗೆ ಬರಬಾರ್ದು. ಇರಲಿ ಅತ್ತಿಗೆಮ್ಮ, ಈಗ ಅದನ್ನೇ ಇದು ಮಾಡ್ತೀರ ನನ್ನ ನಡ್ರಿ ಹೋರಿ ಜಾಕ ಮಾಡೋವ್ರಿ. ಅಣ್ಣ ನೀ ಏನು ಜಾಕ ಮಾಡವನ ಹಂಗೆ ಉಣ್ಣವನ? ಜಳಕ ಮಾಡಲ್ಲ, ಊಟ ಮಾಡ್ತೀನಿ. ಹಾಂ ಊಟ ಮಾಡ್ತೀನಿ. ಬಂತಡಿ ಒಂದು ಇಟ್ಟು ಹೋಗಿ ಎಲ್ಲರಿಗೆ ತೊಗೊಂಬರ್ತೇನೆ. ನಂಗೆ ಗೊತ್ತಾಯ್ತು ನೀ ಎಲ್ಲಿ ಹೊಂಟಿ ಅಂತೇಳಿ. ಅಲ್ಲ ಇಷ್ಟಾದ್ರೂ ನಿಂಗೆ ಬುದ್ಧಿ ಬರೋಲ್ತಲ್ಲ ನಿಂಗೆ. ಇದಕ್ಕೆ ಬುದ್ಧಿ ಬರ್ತೈತೆ? ಅಯ್ಯೋ ದೇವ್ರೆ, ಇದಕ್ಕೆ ನಾವು ಸತ್ತು ಗುಟ್ಟು ಕುಂತ್ರು ಇದಕ್ಕೇನು ಬರೋದಲ್ಲ ಬುದ್ಧಿ ಏನು? ಅಯ್ಯೋ ಇದು ಎಂಥ ಜಲಮು ಏನು ದೇವ್ರಿಗೆ ಗೊತ್ತು. ಹೋಗು ಮತ್ತೆ ಮಕ ಏನು ನೋಡ್ತಿ, ಬೂಟ್ಲೆ ಹೊಡ್ದಾನಿ ಹಂಗ ಅಲ್ಲ, ಮತ್ತೆ ಬಾಯಿ ಮುಚ್ಕೊಂಡು ಕುಂದ್ರಬೇಕಷ್ಟೇ. ಅಲ್ಲ ಅಂದ್ರೆ ಏನವ ಅದ ಅರ್ಥ? ನಾಳೆ ಬರ್ತಾರಂತ ಕರ್ಕೊಂಡು ಹೋಗಿ ಆರಾಮಾಗಿ. ಅಲ್ಲೇನು ತೊಂದರೆ ಐತಿ ನಿನಗೆ? ಅಪ್ಪ ನಾವು ಅಲ್ಲಪ್ಪ ಇರ್ತೇನೆ ಇಲ್ಲೇ ಸ್ವಲ್ಪ ದಿನ. ಏನವ ನನಗಂತೂ ಒಂದು ತಿಳಿಲಾರ್ದಂಗೆ ಐತಿ. ಅಲ್ಲ ಮಂದಿ ಮನೆಗೆ ಕೊಟ್ಟಂಗೆ ಮಾಡ್ತೀಯತ್ತಾಗ ನಿಮ್ಮ ಸಾಗರತ್ತಿ ಏನು ನಿನಗೊಂದು ಮಾತು ಅನ್ನಂಗಿಲ್ಲ ಮಾಡಂಗಿಲ್ಲ. ಏನು ಒಂದು ಮಾತು ಅನ್ನಂಗಿಲ್ಲ ಅವರು. ಸುಮ್ಮನೆ ಹೋಗಿ ನನ್ನ ಮಾತು ಕೇಳು. ನಾನು ಒಲ್ಲ ಏನ ನಿನ್ನ ಮಗಳದು ದಿನಕ್ಕೊಂಥರ ರಾಮಾಯಣ ಇರ್ತತಲ್ಲ, ನಾವಲ್ಲೇ ಅವಲ್ಲೇ ಅಂತ ಹಚ್ಚಿಬಿಟ್ಟಾಳತ್ತಾಗ. ಹಿಂಗಾದ್ರೆ ಹೆಂಗೆ ಅಂತ ಕೇಳಾಕತ್ತೀನಿ ನಾನು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಂತ ಹೇಳಕ್ಕಿಗೆ ಎದಕ್ಕೆ ಒಲ್ವೆಲ್ಲ ಅಂತ ಹೇಳಕ್ಕಿ. ಅಲ್ಲ ಮಾನಿ ಹೋಗಿ ಅಷ್ಟೆಲ್ಲ ಮಾತಾಡಿ ಬಂದಿನಿ. ಇಲ್ಲಿ ತೋಣ ಆಕಿ ಏನೋ ಒಂದು ಅಂದ್ಬಿಟ್ಟಾಳ, ಇನ್ನೇಮ್ ಹಂಗೆ ಅನ್ನಂಗಲ್ ತಗೋ ಅಂತ ಅಷ್ಟೆಲ್ಲ ಪಾಪ ಚಂದಾಗಿ ಮಾತಾಡಾಳ. ಈಕಿ ನೋಡಿದ್ರೆ ಹಚ್ಚಿಬಿಟ್ಟಾಳ ಅಲ್ಲಿಕ್ಕೆ ಒಲ್ವೆಲ್ಲ ಅಂತೇಳಿ. ನಾನು ಏನು ಮಾಡಲಿ ರೀ, ನಾನು ಏನು ಮಾಡಲಿ ಹೇಳ್ರಂಗಾರ ನೋಡೋಣ. ಅಯ್ಯ ನಾನು ಮಾಡಲಿ, ನಾನು ಹೋಗ್ಬೇಡ ಅಂದೇನೆ ಯಾಕಿಗೆ? ನಾನು ಹೋಗಂತೇಳಿ ಹೇಳಕತ್ತೀರ, ನಿನ್ನೆಯಿಂದ ಹಚ್ಚಿಬಿಟ್ಟಾಳ ನಾವಲ್ಲೇ ಅಂತೇಳಿ. ನಾ ಏನು ಮಾಡಲಿ ಹೇಳ್ರಿ? ಎದ್ರ ಸಂಬಂಧವಾ? ಏನಾರ ಹೇಳ್ಕೊಳ್ಳಾರ್ದಂಥದ್ದು ಏನಾರ ಇದ್ರೆ ನನ್ನ ಮುಂದೆ ಬೇಡ, ನಿಮ್ಮ ಓನ್ ಮುಂದಾರ ಹೇಳ್ಕೊ. ಅದನ್ನ ಬಿಟ್ಟು ಒಲ್ಲೆ ಅಂದ್ರೆ ಹೆಂಗವ ನೀನು? ಅಪ್ಪ ಅಂಥದ್ದೆಲ್ಲ ಏನೂ ಇಲ್ಲ. ನಂಗೆ ಯಾಕೆ ಸ್ವಲ್ಪ ದಿನ ಇಲ್ಲಿ ಇರ್ಬೇಕು ಅನ್ಸಾಕತ್ತೈತಿ. ಹೋಗಿ ಅನ್ಬೇಡ್ರಿಪ್ಪ. ಅಯ್ಯೋ ಒಲ್ಲಂತ ಬಿಡ್ರಿ, ಹೋಲತ್ತಾಗ ಒಂದಿಷ್ಟು ದಿನ ಇರುವಂತಕ್ಕ ನನ್ನ ಮಗಳು ಏನಾತ? ಅಯ್ಯೋ ಕತಿ ಎತ್ತಾಗ ಅವಂಗ ಇವಾಗ ಬರಬೇಡ, ನನ್ನ 4 ದಿನ ಬಿಟ್ಟು ಬಾ ಅಂತ ಹೇಳ್ರಿ. 4 ದಿನ ಅಲ್ಲ, ನಾ 1 ತಿಂಗಳು ಇರಕ್ಕೆ. ಹೋಗಂದ್ರೆ ನಾ ಎತ್ತಾಗಾರ ಹೋಗ್ಬಿಡ್ತಾನ. ನನ್ನ ತಲೆ ಕೆಟ್ಟು ಹೋಗೈತಾಗ. ಎಲ್ಲದಕ್ಕೂ ಅಲ್ಲಿ ಹೋದ್ರಿ, ಇಲ್ಲಿ ಹೋಗು, ಇಲ್ಲಿದ್ರೆ ಅಲ್ಲಿ ಹೋಗು. ಏನಾಗಿತ್ತು ಮರ ಈ ಹುಡುಗಿಗೆ? ಏನಾಗೈತೆ ನಿಮ್ಮ ಅಪ್ಪ ಮಗಳಿಗೆ ಏನಾಗೈತೆ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ಒಂದು ರೀತಿ ಅಕ್ಕಿ ತಲೆ ಇಡಿಸ್ತಾಳ, ಒಂದು ರೀತಿ ನೀ ತಲೆ ಇಡಿಸ್ತಿ. ಇದಕ್ಕೇನಾತ ಮರ? ಆಕಿಗೇನಾತ ನಾ ವಿಚಾರ ಮಾಡಕತ್ತೀನಿ, ಇದ ಒಂದು ನಮನಿ ಮಾಡಕತ್ತಲ್ಲ ತಗ. ಓ ಮಾರಾಯ ತಗ. ಇವು ಇದೀ ಕುಡ್ದಂಗೆ ಕುಡಿಯವ್ ನನಗೆ.